ಪರಿಣಾಮ ಬೀರುತ್ತೆ? ಇಲ್ಲ ಮೇಡಮ್, ಅಂದರೆ ನೆಗೆಟಿವ್ಸ್ ಬಗ್ಗೆ ಐ ಥಿಂಕ್ ತಲೆನೂ ಕೆಡಿಸ್ಕೊ. ಆ್ಯಕ್ಚುಲಿ ನಾನು ಆ ಇಶ್ಯೂನ ಅಡ್ರೆಸ್ಸು ಮಾಡಬಾರ್ದು ಅಂತಲೇ ಇದ್ದೆ, ಬಟ್ ನಮ್ಮ ಟೀಮು ಇಲ್ಲ ಇದು ಇಶ್ಯೂ ನೀವು ಅಡ್ರೆಸ್ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದು. ನಾನು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೂ ನನಗೆ ಇಷ್ಟ ಇರಲಿಲ್ಲ. ಸಿ, ಇದೇ ನಮ್ಮ ಬಡವ ರಾಸ್ಕಲ್ ಭಾಳ ಅದ್ಭುತವಾಗಿ ಹೋಗ್ತಾ ಇತ್ತು ಥಿಯೇಟ್ರ್ಗಳಲ್ಲಿ, ಆ್ಯಂಡ್ ಅವಾಗಲೂ ಕೂಡ ನೆಗೆಟಿವ್ ಮಾತಾಡೋರು ಇದ್ದರು. ಹೆಡ್ ಬುಷ್ ಬಹಳ ಚೆನ್ನಾಗಿ ಆಗ್ತಾಯಿತ್ತು, ಸ್ಟಿಲ್ ಕಾಂಟ್ರವರ್ಸಿ ಅದ್ರ ಮಧ್ಯನೂ ಹೆಡ್ ಬುಷ್ ಬಹಳ ಚೆನ್ನಾಗಿ ನಮಗೆ ಸಿನಿಮಾ ಆಗ್ತಾಯಿತ್ತು. ಟಗರು ಪಲ್ಯ ಮಾಡಿದಾಗ್ಲೂ ಒಂದು ಕಡೆ ಈ ಟ್ವಿಟ್ಟರಲ್ಲಿ ಅಲ್ಲಿ ಇಲ್ಲಿ ಇದು ಮತ್ತೆ ಅದೇ ರೆಗ್ಯುಲರ್ ಥರದ ಸಿನಿಮಾ ಅಂತ ಹಾಗೆ ನಡೀತಾನೆ ಇತ್ತು. ಆ್ಯಂಡ್ ಮದರ್ ಪ್ರಾಮಿಸ್ ಮಾಡಿದಾಗಲೂ ಅದು ನಡೀತಾನೆ ಇದೆ. ಆ್ಯಂಡ್ ಇದು ಬರೀ ನನ್ನ ಸಿನಿಮಾಗೆ ಅಥವಾ ನಮ್ಮ ಸಿನಿಮಾಗೆ ಅಂತಲ್ಲ, ಕನ್ನಡದ ಯಾವ ಸಿನಿಮಾ ರಿಲೀಸ್ ಆದರೂ ಇದು ನಡೀತಾನೆ ಇರುತ್ತೆ. ಸುದೀಪ್ ಸರ್ ಎಷ್ಟೊಂದು ಸರಿ ಹೇಳಿದ್ದಾರೆ, ಎಲ್ಲ ಆ್ಯಕ್ಟರ್ಗಳು ಅದನ್ನ ಅಡ್ರೆಸ್ ಮಾಡ್ತಾನೆ ಇರ್ತಾರೆ. ಅದು ಯಾರದೇ ಸಿನಿಮಾ ರಿಲೀಸ್ ಆಗಲಿ, ಸುದೀಪ್ ಸರ್ದು ರಿಲೀಸ್ ಆಗಲಿ, ಶಿವಣ್ಣ ಅವ್ರದ್ದು ರಿಲೀಸ್ ಆಗಲಿ, ದರ್ಶನ್ ಸರ್ದು ರಿಲೀಸ್ ಆದಾಗ, ಈಗ ಯಶ್ ಅವ್ರ ಟಾಕ್ಸಿಕ್ ಬರ್ತಿದ್ದಾಗ, ಯಾವಾಗ್ಲೂ ಒಂದು ವರ್ಗ ಇದ್ದೇ ಇರುತ್ತೆ ಫಾರ್ ವೇರಿಯಸ್ ರೀಸನ್ಸ್. ಬೇರೆ ಥರದಲ್ಲಿ ಆ ಥರ ಒಂದು ನೆಗೆಟಿವ್ ಮಾಡೋ ಅಂಥದ್ದು ನಡೀತಾನೆ ಇರುತ್ತೆ. ಅದಕ್ಕೆ ನಾನು ಜನರಲ್ ಆಗಿ ಬರೆದು ಹಾಕಿದ್ದು, ದಿಸ್ ಕಲ್ಚರ್ ಶುಡ್ ಸ್ಟಾಪ್ ಅಂತ. ಆ್ಯಂಡ್ ಅದನ್ನು ಅಡ್ರೆಸ್ ಮಾಡೋದು ಐ ಡೋಂಟ್ ನೋ ಹೆಂಗೆ ಅಡ್ರೆಸ್ ಮಾಡಬೇಕು ಎಲ್ಲ ಅಂತ. ಬಟ್ ಅದ್ರ ಬಗ್ಗೆ ಎಲ್ಲ ಆ್ಯಕ್ಚುಲಿ ಅದನ್ನು ನೆಗ್ಲೆಕ್ಟ್ ಮಾಡಬೇಕು, ಇಗ್ನೋರ್ ಮಾಡಬೇಕು. ಸಿನಿಮಾ ಬಹಳ ಚೆನ್ನಾಗಿದ್ದಾಗ, ಜನ ಬಂದಾಗ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಎಷ್ಟು ನೆಗೆಟಿವ್ ಮಾಡೋಕ್ಕಾಗತ್ತೆ? ಪ್ರೇಕ್ಷಕನಿಂದ ಪ್ರೇಕ್ಷಕನಿಗೆ ಹೋಗೋದೇ ಸತ್ಯ. ಆ ಸತ್ಯದ ಮುಂದೆ ಇನ್ಯಾವ ಸತ್ಯನೂ ಇಲ್ಲ. ಆ್ಯಂಡ್ ಡೆಫಿನೆಟ್ಲಿ ಇವತ್ತಿಗೆ ಕನ್ಫ್ಯೂಷನ್ಸ್ ಇದೆ. ಅಂದರೆ ಆಡಿಯನ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಅಥವಾ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಯಾವುದನ್ನು ಜಡ್ಜ್ ಮಾಡದೇ ಇರೋ ಪರಿಸ್ಥಿತಿಗೆ ಬಂದಿದೆ ಇವತ್ತು ಎಲ್ಲದೂ. ಸೊ ಹಂಗಿದ್ದಾಗ ಸತ್ಯ ಯಾವುದು ಅಂತ ಕಂಡುಕೊಳ್ಳೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದದು. ಸೊ ಆಡಿಯನ್ಸ್ಗೆ ಹೋದಾಗ ಮಾತ್ರ ಐ ಥಿಂಕ್ ಯಾವುದೇ ಒಂದು ಸಿನಿಮಾ ಪ್ರಾಡಕ್ಟ್ ಎಲ್ಲದನ್ನು ಬಹಳ ಚೆನ್ನಾಗಿ ಆಗೋದು. ಸೊ ಆ ನಂಬಿಕೆ ಮೇಲೇ ನಾವು ಸಿನಿಮಾಗಳನ್ನ ಮಾಡಬೇಕು, ಬಿಟ್ಟರೆ ಅದು ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ನಾನು ಅದೇ ಹೇಳಿದ್ದು, ವಿಮರ್ಶೆ ಬೇರೆ, ವಿಮರ್ಶೆಗಳನ್ನ ತಗೋಬೇಕಲ್ವಾ. ಇವಾಗ ನನಗೆ ಅಂದರೆ ಈ ಸಿನಿಮಾ ಅಂತ ಬಂದಾಗ ಎಷ್ಟು ಚೆನ್ನಾಗಿ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಈ ಸಿನಿಮಾನ ಇಷ್ಟಪಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟರ್ಸು, ರೈಟಿಂಗ್ ಎಷ್ಟು ಚೆನ್ನಾಗಿದೆ, ನಿರ್ದೇಶನ ಎಷ್ಟು ಚೆನ್ನಾಗಿದೆ ಮದರ್ ಪ್ರಾಮಿಸ್ ಅಂತಾನೂ ಹೇಳಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೆಲವೊಬ್ಬರು ನನ್ನ ಅಭಿಮಾನಿಗಳೆಲ್ಲ, ಇಲ್ಲ ಅಣ್ಣ ನೀನು ಈ ಥರದ್ದೆಲ್ಲ ಮಾಡಬೇಡ, ನನಗೆ ಬೇಜಾರಾಗುತ್ತೆ, ನಮಗೆ ಅರ್ಥ ಆಗಲಿಲ್ಲ ಅಂತಲೂ ಹೇಳಿದ್ದಾರೆ. ನಾನು ಅದನ್ನು ತೊಗೋಬೇಕಲ್ಲ. ಸೊ ಅದು ಬೇರೆ. ಅದು ಬಿಟ್ಬಿಟ್ಟು ಒಂದು ಸಿನಿಮಾನ ರೂಲ್ ಔಟ್ ಮಾಡೋದಿದೆಯಲ್ಲ, ಸುಮ್ಮನೆ ಅದು ಏನೋ ಮಾಡಿ ನೋಡಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅದು ಇದು ಅಂತ ಏನೋ ಮಾಡೋದಿದೆಯಲ್ಲ, ಅದು ರೆಗ್ಯುಲರಾಗಿ ನಡೀತಾನೆ ಇರುತ್ತೆ. ಅದಕ್ಕೇ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾದಿಂದ ನಾವು ವಿಲ್ ಗೆಟ್ ದ ಕೋರ್ಟ್ ಆರ್ಡರ್ ಆ್ಯಂಡ್ ರಿಲೀಸ್ ದ ಫಿಲ್ಮ್, ಸೊ ದಟ್ ಇಮಿಡಿಯೇಟಾಗಿ ಈ ಥರದ್ದು ಮಾಡೋರದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಪ್ರೇಕ್ಷಕನ ಮೇಲೆ ಸಿನಿಮಾ ನಿಂತ್ಕೊಳ್ಳುತ್ತೆ. ಸೊ ಆ ಥರದನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ನೋ, ಈಗ ಅಭಿಮಾನಿಗಳು ಕೆಲವೊಬ್ಬರು ಅಂತ ಹೇಳಿದೆ, ಸಿ ಅವ್ರಿಗೆ ಇದು ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಫ್ರಮ್ ದ ಪೋಸ್ಟ್ರಿಂದ ನೋಡಿದ್ರೆ ಇದು ಕಂಪ್ಲೀಟಾಗಿ ನನ್ನೊಬ್ಬನ ಸಿನಿಮಾ ಅಲ್ಲ ಅನ್ನೋದು ನಿಮಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ. ನಾನು ಎಲ್ಲರೊಳಗೊಬ್ಬ ಪಾತ್ರವಾಗಿ ಕೂತಿರೋದು. ಏಕೆಂದರೆ ಇದು ಜನ್ರೇಷನ್ ನೆಕ್ಸ್ಟ್ ಸಿನಿಮಾ, ಇದು ಜನ್ಝಿಗಳಿಗೆ ಅಂತಲೇ ನಾವು ಫಸ್ಟು ಇದನ್ನು ಓದ್ದಾಗಲೇ ನಾವು ಮಾಡಿದ ಸಿನಿಮಾ. ಸೊ ನನ್ನ ಖುಷಿ ಏನು ಅಂದರೆ ನನ್ನ ಸಿನಿಮಾಗಳು ನನ್ನ ಜರ್ನಿ ಮಾಡ್ತಾನೆ ಇರ್ತೀನಿ, ನನ್ನ ಮಾಸ್ ಸಿನಿಮಾಗಳು ಮಾಡ್ತಾನೆ ಇರ್ತೀನಿ, ಅಥವಾ ನಾನು ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ನೂ ಮಾಡ್ತಾನೆ ಇರ್ತೀನಿ. ನಾನು ಲೀಡಾಗಿ ಅಲ್ಲ. ಇದ್ರ ಮಧ್ಯ ಇಷ್ಟು ಜನ ಯಂಗ್ಸ್ಟರ್ಸ್ ಮಧ್ಯ ನಾನು ಒಂದು ಭಾಗ ಆಗೋದಿದೆಯಲ್ಲ, ಅದು ನನಗೊಂದಿಷ್ಟು ಹೊಸ ಅನುಭವಗಳನ್ನ ಕೊಡುತ್ತೆ. ಸೊ ಅದೊಂದು ಫ್ರೆಶ್ನೆಸ್ ಕೊಡುತ್ತೆ. ಆ ಥರ ಒಂದು ಅಟೆಂಪ್ಟ್ ಮಾಡಿದ್ದು. ಹಂಗಂದರೆ ಇಡೀ ಸಿನಿಮಾ ನಾನೇ ಇರಬೇಕು ಅನ್ನೋದಲ್ಲ ಅದು. ಸೊ ಇಡೀ ಸಿನಿಮಾ ನಾನೇ ಇಲ್ಲ, ಇದು ನನ್ನ ಸಿನಿಮಾ ಅಲ್ವೇ ಅಲ್ಲ ಆ್ಯಕ್ಚುಲಿ. ಸೊ ಅಂದರೆ ನನ್ನ ಸಿನಿಮಾ ಅಲ್ಲ ಅಂತಲ್ಲ, ನನ್ನ ಒಬ್ಬನ ಸಿನಿಮಾ ಅಲ್ಲ, ನಾನು ಇಡೀ ಒಂದು ತಂಡದ ಒಂದು ಭಾಗ ಆಗಿ, ಒಂದು ಪಾತ್ರ ಆಗಿ ಮಾಡಿರೋವಂಥದ್ದು. ಸೊ ಒಂದೊಂದು ಸಿನಿಮಾನು ಒಂದೊಂದು ರೀತಿ ನೋಡಬೇಕಾಗತ್ತೆ. ಸೊ ಮದರ್ ಪ್ರಾಮಿಸ್ ಆ ಥರ ಎಲ್ಲರೂ ಸೇರ್ಕೊಂಡು ಏನೋ ಮಾಡಬೇಕಾದ್ರೆ ಅವ್ರ ಜೊತೆ ಒಂದು ಒಳ್ಳೆಯ ಭಾಗ ಆಗಿದ್ದೀನಿ ಅಷ್ಟೇ, ಬಿಟ್ಟರೆ ಸೊ ಇದನ್ನು ಬೇರೆ ಥರ ಸಿನಿಮಾ ನೋಡಬೇಕಾಗತ್ತೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.